ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಟೈಮಿಂಗ್ಸು 5:56 ಗಂಟೆಗೆ ಇದೆ. ಪಿಕಪ್ ಹತ್ರ ಬಂದಿದ್ದೀನಿ. ಮೊದಲನೇದು ಇಲ್ಲೇ ನಮ್ಮ ಏರಿಯಾದಲ್ಲೇ ಒಂದು 500-600 ಮೀಟ್ರಿಂದ ಇಲ್ಲಿಂದ KR ಬಿದ್ದಿದ್ದೆ $160. ನೋಡೋಣ, ಕಸ್ಟಮರ್ ಫೋನ್ ಮಾಡಿದ್ದೆ, ಬರ್ತೀನಂತ ಹೇಳಿದ್ದಾರೆ. ಯಾವಾಗ ಬರ್ತಾರೆ ಯಾರಿಗೆ ಗೊತ್ತು. ಆಲ್ಮೋಸ್ಟ್ 2-3 ನಿಮಿಷ ಆಯ್ತು ಬಂದುಬಿಟ್ಟು ವೇಟ್ ಮಾಡ್ತಾಯಿದ್ದೀನಿ. ವೀಡಿಯೋನ ಸ್ಟಾರ್ಟ್ ಮಾಡಿಲ್ಲ ಅಂತ ಇವಾಗ ನೆನಪು ಬಂದುಬಿಟ್ಟೈತೆ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಅವತ್ತೊಂದು 2-2.5 ಸಾವಿರ ರೂಪಾಯಿ ಹೊಡಿಬೇಕಂತ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಹುಷಾರು ಬೇರೆ ಇಲ್ಲ. ನೋಡೋಣ, ಬೈಕ್ ಟ್ಯಾಕ್ಸಿಲಿ ಬಂದಿದ್ದೀನಿ. ನಿನ್ನೆ ಸಂಡೇ ಇತ್ತು, ಕ್ಯಾಶ್ ಆನ್ ಡೆಲಿವರಿ ಸಂಜೆ ಫುಲ್ ಮಾಡಿಬಿಟ್ಟ. ಝೊಮ್ಯಾಟೋದಲ್ಲಿ ಇವ್ರು ಕೊಟ್ಟಿರೋದೇ $250. ಅದಕ್ಕೆ ಇದನ್ನಾಯಿತು. ಬನ್ನಿ, ಎಲ್ಲಿ ಕಸ್ಟಮರ್ ಇನ್ನೂ ಬರ್ತಾನಿಲ್ಲ. ಇವಾಗ ಬಂದರು. ಪತ್ತೇವ್ರೆ, ಬನ್ನಿ ಚೆನ್ನಾರೇ ಬೇಗ. ಇವಾಗ ಬರ್ತಾವ್ರೆ. ಎಷ್ಟೇ? ಹಾಂ ಸರಿ. OTP ಹೇಳಿ. 2177 ಓಕೆ ತಗೊಳ್ಳಿ. 2155 2177 ಓಕೆ. ಬನ್ನಿ, ಇಲ್ಲಿಂದ 16 ಕಿಲೋಮೀಟ್ರು. KR ಮೆಟ್ರೋ ರೈಲ್ವೆ ಸ್ಟೇಷನಾ ಸರ್? ಬಸ್ ಸ್ಟಾಪಾ? ಓಕೆ, ಹಾಂ ಗೊತ್ತು. ಬನ್ನಿಗೆ ಇಲ್ಲಿಂದ KR ಹೋಗೋಣ ಇವಾಗ. ಗಾಯದಲ್ಲಿ ನಮ್ಮ ಮನೆ ಹತ್ರ ಆಗಲಿ, ಇದ್ರ ಹತ್ರ ಆಗಲಿ, ಆರ್ಚ್ ಹತ್ರ ಆಗಲಿ ಮಳೆನೇ ಇಲ್ಲ. ಇಲ್ಲಿ ನೋಡಿದ್ರೆ ಈ ಕಡೆ ಮಳೆ ಬಂದುಬಿಟ್ಟಿದೆ. ದೇವನಗರ ಕಡೆ, ಭದ್ರಪಲ್ಲೋಡ್ ಕಡೆ. ಏನು ವಿಚಿತ್ರ ಅಲ್ವಾ? ಅರ್ಧ ಕಿಲೋಮೀಟ್ರ್ ಬಂದರೆ ಈ ಕಡೆ ಈ ಸೈಡ್ ಇರೋಕ್ಕೆ ಮಳೆ ಬಂದುಬಿಟ್ಟೈತೆ. ಫುಲ್ ಒಂದೊಂದು ಕಡೆ ನೀರು ನಿಂತ್ಕೊಂಡ್ಬಿಟ್ಟೈತೆ. ರೋಡೆಲ್ಲ ಒದ್ದೆ ಆಗಿಬಿಟ್ಟೈತೆ. ಇನ್ನೂ ಒಣಗೆ ಇಲ್ಲ. ಇವಾಗ ಒಂದು ಬೆಳಗ್ಗೆ ಒಂದು 5-4 ಗಂಟೆಗೆ ಬಂದಿರೋ ಮಳೆ ಅನಿಸುತ್ತೆ ಇದು. ನಮ್ಮ ಏರಿಯಾದಲ್ಲಿ ಚೂರು ಒಂದೊಂದು ನೀತು. ಈ ಕಡೆ ಎಲ್ಲ ಮೋಡಕ್ಕೆ ಇದು ವಾತಾವರಣ ಆಗಿಬಿಟ್ಟೈತೆ. ಮಳೆ ಎಲ್ಲರೂ ಜೋರಾಗಿ ಬಂದರೆ ಸೈಡಲ್ಲಿ ತರಿಸ್ಕೊಂಡ್ಬಿಡೋದಷ್ಟೇ. ಗೈಸ್, ಇಲ್ಲಿಂದ ಮತ್ತೆ ಕಲ್ಯಾಣಗಳು ಮಳೆನೇ ಇಲ್ಲ. ಆ ಕಡೆ ಮುಂದೆ ಎಲ್ಲಿವರೆಗೆ ಮಳೆ ಇಲ್ಲ ಗೊತ್ತಿಲ್ಲ. ಎಂಥ ವಿಚಿತ್ರ ಮಳೆ ನೋಡಿ. ನಮ್ಮ ದೇವಿನಗರದಿಂದ ಕಲ್ಯಾಣನಗರ ಮಳೆ ಬಿದ್ದುಬಿಟ್ಟೈತೆ. ಕಲ್ಯಾಣನಗರ ಆದಮೇಲೆ ಮಳೆನೇ ಇಲ್ಲ. ಚೂರಾಗಿರೋದಷ್ಟೇ. ಅಂಗಳಲ್ಲಿ ನೀರು ಹೊಡೆದಂಗೆ ಆಗಿಬಿಟ್ಟೈತೆ. ಎಂಥ ವಿಚಿತ್ರ ಮಳೆಗಳು ನೋಡ್ರಿ ಬೆಂಗಳೂರಲ್ಲಿ ನೋಡೋಕ್ಕೆ ಸಿಗ್ತವೆ. ಬೆಳಗ್ಗೆ ಚಳಿ, ಮಧ್ಯಾಹ್ನ ಕೆಟ್ಟ ಬಿಸಿಲು ಮುಕ್ಕಳೇರಿ ಹಂಗೆ, ಮತ್ತು ಸಂಜೆ ಮಾಡಿ ಮಳೆ. ಏನು ಮಾಡೋಕ್ಕಾಗಿಲ್ಲ. ಇದು ದಟ್ ಈಸ್ ಬೆಂಗಳೂರು. ಗೈಸ್, ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೇನೆ. ಎಲ್ಲಿ ಮುಂದೆ ಬಿಡ್ಲಾ? ಬನ್ನಿ ಗೈಸ್, ಹೋಗೋಣ. ಈ ಕಡೆ ಮಳೆ. ಇದೇ ಬಸ್ ಸ್ಟಾಪ್. ಟಿನ್ ಫ್ಯಾಕ್ಟ್ರಿ ತಾನೇ? ಇದೇ ಬಸ್ ಸ್ಟಾಪು. ಬಸ್ ಸ್ಟಾಪು, ಡ್ರಾಪು. ಅಣ್ಣ 173 173 ಇನ್ನೊಂದು ಆರ್ಡ್ರ್ ಬಿದ್ದುಬಿಟ್ಟೈತೆ ಗೈದು. ಎಲ್ಲಿ ಅಂತ ಹೇಳ್ತೀನಿ ರೀ. ಅದು ಶಕ್ತಿ ತೊಳಿ. ಇದು ಇಲ್ಲಿಂದ 173 ಎಲ್ಲಿ ಪಿಕಪ್ಪು? 800 ಮೀಟ್ರ್ ಇದೆ ಗೈದಿನ್ನು ಪಿಕಪ್ಗೆ. ಇದ್ರ ಹತ್ರ ಹೋಗ್ಬೇಕು. ಹಾಗೆ ಓಕೆ, ಬನ್ನಿ ಗೈಸ್. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ. KR 173 ಆಯಿತು ಮೊದಲನೇದು. ಇವಾಗ $80 ಒಂದು ಯಾವುದೋ ಬಿದ್ದುಬಿಟ್ಟೈತೆ. 5 ಕಿಲೋಮೀಟ್ರ್ ಆಡುಗುಡಿನೋ ಯಾವುದೋ ಒಂದು ಆಡುಗುಡಿನೋ. ಬನ್ನಿ ಅಲ್ಲಿಗೆ ಹೋಗೋಣ. ಗೈಸ್, ಊಬರಲ್ಲಿ ಒಂದು 50 ಕಿಲೋಮೀಟ್ರ್ ಆರ್ಡರ್ ಬಿದ್ದುಬಿಟ್ಟೈತೆ ಫಸ್ಟ್ ಟೈಮು. ಆದರೆ ಅಮೌಂಟೇ ನೋಡೋಕೆ ಹೋಗಿಲ್ಲ ಗೈಸ್, ಎಷ್ಟಾಗಿದೆ ಅಂತ. ಸಡನ್ನಾಗಿ ಬತ್ತು ಕನ್ಫರ್ಮ್ ಮಾಡ್ಕೊಂಡೆ. 1.5-2 ಕಿಲೋಮೀಟ್ರ್ ಪಿಕಪ್ ಐತೆ. ಒಳಗಡೆ ಹೋದರೆ 1.5 ಸುತ್ತ ಮೇನ್ ರೋಡ್ ಕಡೆಯಿಂದ ಹೋಗಿದ್ರೆ 3-3.5 ಕಿಲೋಮೀಟ್ರ್ ಆಗ್ತಿತ್ತು. ಒಳಗಡೆ ಗಲ್ಲಿ ರೋಡಿಂದ ಹೋಗ್ತಾ ಇದ್ದೀನಿ. ಬೇಗ ಕಸ್ಟಮರ್ ಕ್ಯಾನ್ಸಲ್ ಮಾಡದೇ ಇರಲಪ್ಪ. ಫೋನ್ ಅಂತ ಏನು ಮಾಡೋಕ್ಕೋಗಲ್ಲ. ಟೀ ಕುಡಿತಾ ಇದ್ದೆ, ಅಷ್ಟರಲ್ಲಿ ಆರ್ಡ್ರ್ ಬಿದ್ದುಬಿಡ್ತು. 50 ಕಿಲೋಮೀಟ್ರ್ ಅಷ್ಟೇ ನೋಡಿದೆ, ಎತ್ಕೊಂಡ್ಬಿಟ್ಟೆ. ಅದೆಷ್ಟು ರೂಪಾಯಿ ಅಮೌಂಟ್ ಐತೆ ಗೊತ್ತಿಲ್ಲ, ನೋಡಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ಬಿಡುತ್ತೆ. ಪಿಕಪ್ ಆದಮೇಲೆ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಾಗುತ್ತೆ. 50 ಕಿಲೋಮೀಟ್ರ್ ಅಂದ್ರೆ ಕನ್ಫರ್ಮ್ ಐತೆ. ಅದು ಯಾವ ಏರಿಯಾ ಅಂತಲೂ ಗೊತ್ತಿಲ್ಲ. 50 ಕಿಲೋಮೀಟ್ರ್ ಅಂಥದ್ದು ಎಲ್ಲಿ ಬಿದ್ದೈತೆ ಯಾರಿಗೆ ಗೊತ್ತೇನೋ. ಔಟ್ ಆಫ್ ಸಿಟಿ ಕಡೆ ಬಿದ್ದೈತೋ, ಎಲ್ಲಿ ಬಿದ್ದೈತೋ ಯಾರಿಗೆ ಗೊತ್ತು. ಮತ್ತು ಅಪ್ಪಿತಪ್ಪಿ ಎಲ್ಲರೂ ಕೋಲಾರ ಕಡೆ ಬಿದ್ದಿದ್ರೆ ವೇಸ್ಟು. ಎಲ್ಲಿ ಬಿದ್ದೈತೆ ನೋಡೋಣ ಇರಿ. ಕಸ್ಟಮರ್ ಲೊಕೇಶನ್ ಹತ್ರ ಆದರೂ ಹೋಗೋಣ ಪಿಕಪ್ ಮಾಡೋಕ್ಕೆ ಫಸ್ಟು. ಗೈಸ್, ಪಿಕಪ್ ಹತ್ರ ಬಂದಿದ್ದೀನಿ. 2475 ತೊಗೊಳ್ಳಿ ಅಣ್ಣ. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? ಯಾವ ಏರಿಯಾ ಇದು? ನೆಲಮಂಗಲ. ಒಬ್ಬ
ಬನ್ನಿ ಕೂತ್ಕೊಳ್ಳಿ. ನೆಲಮಂಗಲ ಅಲ್ಲ ಮುಂದೆ? ಅದೇ ನೆಲಮಂಗಲ ಮುಂದೆ ತಾನೇ? ಹಾಂ ಕೂತ್ಕೊಳ್ಳಿ. 50 ಕಿಲೋಮೀಟ್ರ್ ಇದೆ ಗೈಸ್ ಇಲ್ಲಿಂದ. ಹೋಗೋಣ. ಕಲ್ಯಾಣ ನಗರದಿಂದ ಇದ್ರ ಕಡೆ ಇದ್ರ ಕಡೆ ಮಾದಾವರ, ನಾಗನೂರು, ಗೊಲ್ಲಹಳ್ಳಿ. ಹಾಂ ಎಲೆಕ್ಟ್ರಿಸಿಟಿನಾ? ನೋಡಿ ನಾ ಕರೆಕ್ಟಾಗಿ ಇದ್ರ ಹತ್ರ ಬಿದ್ದಿರೋದು ಇದು ನೆಲಮಂಗಲ ಸೈಡು. 50 ಕಿಲೋಮೀಟ್ರ್ ಇದೆ. ಹಾಂ ಇಲ್ಲಿ ನೋಡಿ ಗೊಲ್ಲಹಳ್ಳಿ ಎಲ್ಲೈತೆ ಅಂದರೆ ನೀವು ಹಾಕಿರೋ ಲೊಕೇಶನ್ ನೋಡಿ, ಗೊಲ್ಲಹಳ್ಳಿ ಇದು ನೆಲಮಂಗಲ ಇಲ್ಲಿ ಬರೋದು. ನಾಗನೂರು, ನೆಲಮಂಗಲ ಇದ್ರ ಹತ್ರ ಬಿದ್ದಿರೋದು ನೋಡಿ ಎಲ್ಲಿದೆ ಅಂತ ಕರೆಕ್ಟಾಗಿ. ನೋಡಿ ಮ್ಯಾಪ್ ತೆಗೆದುಬಿಟ್ಟು ನೋಡಿ, ಗೊಲ್ಲಹಳ್ಳಿ ಇರೋದು ಇದ್ರ ಹತ್ರ ನೆಲಮಂಗಲ, ಮಾದಾವರ ಮುಂದೆ. ಎಲೆಕ್ಟ್ರಿಸಿಟಿ ಕಡೆ ಬೇರೆ ಐತಾ? ಅದು ನನಗೆ ಗೊತ್ತಿಲ್ಲಣ್ಣ ಎಲ್ಲಿದೆ ಅಂತ. ನೋಡಿ ನೀವು ಎಲ್ಲ ಇದ್ದಿದ್ರ? ಇಲ್ಲ, ಓಪನ್ ಮಾಡಿ ಅದು ಆರ್ಡ್ರದ್ದು. ಮ್ಯಾಪ್ ಎಲ್ಲಿ ತೋರಿಸುತ್ತೆ? 458 ಸ್ವಿಚ್ಚು ರೈಡು. ಇದು ಗೊಲ್ಲಹಳ್ಳಿ ಅಲ್ಲ, ಅಲ್ಲಿ ಬೇರೆ ಐತಾ? ಇಲ್ಲಿ ನೋಡಿದ್ರೆ ನನಗೆ ಇದ್ರ ಕಡೆ ತೋರಿಸೈತೆ, ನೆಲಮಂಗಲ ಕಡೆ ಇರೋದನ್ನು. ಇದು ನೋಡಿ, ಇಲ್ಲಿ ನೋಡಿ ನಾವು ಓದಿ ಹಾಂ ಇಲ್ಲಿ ನೋಡಿ ಗೊಲ್ಲಹಳ್ಳಿ ತೋರಿಸ್ತೈತೆ. ಹಾಂ ಎಲೆಕ್ಟ್ರಿಸಿಟಿಯಲ್ಲಿ ಮ್ಯಾಪ್ ಹಾಕಿ ನೋಡಿ, ಇದು ಎಲೆಕ್ಟ್ರಿಸಿಟಿ ಕಡೆ ಎಲ್ಲಿದೆ ತೋರಿಸಿ. ಗೂಗಲ್ ಮ್ಯಾಪಲ್ಲಿದೆ, ಓಪನ್ ಮಾಡಿ ನೋಡಿ. ಇದು 50 ಕಿಲೋಮೀಟ್ರ್ ಇದೆ. ಎಲೆಕ್ಟ್ರಿಸಿಟಿ ಕಡೆ ಹೋಗ್ಬೇಕಾ? ಅಲ್ಲಿ ಎಲೆಕ್ಟ್ರಿಸಿಟಿ ದಾಟ್ ಅಲ್ಲಿ 2 ಕಿಲೋಮೀಟ್ರಲ್ಲೇ ಅಲ್ಲೇ ಐತೆ. ಹಾಂ ಈ ಕಡೆ ಇದೆ, ಮ್ಯಾಪಲ್ಲಿ ನೋಡ್ಬಿಡೋಣ ನಮ್ಮದ್ರಲ್ಲಿ. ಗೊಲ್ಲಹಳ್ಳಿ ಎಲೆಕ್ಟ್ರಿಸಿಟಿ. ನೀವು ಗೊಲ್ಲಹಳ್ಳಿ ಹೊಡೆದಿರ ಅದಕ್ಕೆ ಬಂದುಬಿಟ್ಟೈತೆ. ಬನ್ನಿ ಕೂತ್ಕೊಳ್ಳಿ, ಅದೇನು ಅಮೌಂಟ್ ಆಗುತ್ತೋ ಅದೇ ಕೊಡಿ ಸರಿನಾ? ಅಲ್ಲಿ ಹೋಗೋದೇನೈತೆ. ಬನ್ನಿ ಗೈಸ್, ಈ ಕಡೆ ಅದ್ರ ಹೋಗ್ಬಿಡೋಣ. ಇದು ಯಾವ ಕಡೆ ಹೋಗುತ್ತೆ ಇದು? ಕೆಳಗಡೆಯಿಂದ ಹಸ್ಕೊಂಡು ಹೋಗ್ಬೇಕು ಗೈಸ್. ಇದು 30 ಕಿಲೋಮೀಟ್ರ್ ಬಿದ್ದುಬಿಟ್ಟೆ. ನೋಡಿದ್ರೆ ಅದು 50 ಕಿಲೋಮೀಟ್ರ್ ಬಿದ್ದಿತ್ತಲ್ಲ, ಅದೇ ಕನ್ಫ್ಯೂಷನ್ ಆಯಿತು ನನಗೂ. ಬನ್ನಿ ಗೈಸ್, ಇವಾಗ 50 ನಿಮಿಷದಲ್ಲಿ 31 ಕಿಲೋಮೀಟ್ರ್ ಹೋಗೋಣ. ಲೊಕೇಶನ್ ಗೊತ್ತಲ್ಲ ನಿಮಗೆ? ಅಲ್ಲಿ ಎಲೆಕ್ಟ್ರಿಸಿಟಿ ಕಡೆ ಡ್ರಾಪ್ ಇಲ್ಲಿದೆ ಅಂತ ಕರೆಕ್ಟಾಗಿ. ಹಾಗಾದ್ರೆ ಪರವಾಗಿಲ್ಲ. ನೀವು ಎಲೆಕ್ಟ್ರಿಸಿಟಿ ಗೊಲ್ಲಹಳ್ಳಿ ಅಂತ ಹೊಡಿಬೇಕಿತ್ತು, ಬರೀ ಗೊಲ್ಲಹಳ್ಳಿ ಹೊಡೆದಿದ್ರಲ್ಲ, ಅದು ಆ ಕಡೆ ಬಂದುಬಿಟ್ಟೈತೆ. ಮೇನ್ ಏರಿಯಾ ಬಂದುಬಿಡುತ್ತಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿದ್ರಲ್ಲ. ಬನ್ನಿ ಗೈಸ್, ಇಲ್ಲಿಂದ 30 ಕಿಲೋಮೀಟ್ರ್ ಹೋಗೋಣ ಇವಾಗ. ಬನ್ನಿ, ಅದು ಅಮೌಂಟ್ ಹೆಂಗೆ ಕೊಡ್ತಾನಂತ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಅದರಲ್ಲಿ ಎಷ್ಟು ತೋರಿಸ್ತಾ ಇದೆಯಾ? ತಗೊಳ್ಳಿ. ಹಾಂ ಹೌದಾ? ತಗೊಳ್ಳಿ. ಆದರೆ ಅವ್ರು ಕರೆಕ್ಟಾಗಿ ಹಾಕ್ಕೊಳ್ಳಿ ಲೊಕೇಶನ್, ಅದು ಇನ್ನೂ ಕರೆಕ್ಟಾಗಿ ಬಂದುಬಿಡುತ್ತೆ. ಈಗ ಇದು ಎಷ್ಟು? 282 ರುಪೀಸು, 274, 75 ರುಪೀಸು. ಬೇರೆ ಕಡೆ ರಾಂಗ್ ಲೊಕೇಶನ್ ಆಗಿಬಿಟ್ಟಿತ್ತು. 400 ಚಿಲ್ಲರೆ ಕೊಟ್ಟಿದ್ರು. ಹೆಲ್ಮೆಟ್ ಕೊಡ್ಯಾನ? ಹಾಂ ಇದೇನು? ಓಕೆ, ಥ್ಯಾಂಕ್ಸ್. ಬನ್ನಿಗೆ ಇವಾಗ ಮತ್ತೆ. ಹಾಂ 274. ರ್ಯಾಪಿಡ್ ಓಪನ್ ಮಾಡ್ಕೊಳ್ಳೋಣ. ಇದೇನು ಚೆಕ್, ಐ ಆಮ್ ರೆಡಿ. ಇದನ್ನು ಕೊಟ್ಬಿಡೋಣ ಇರಿ ಸೆಲ್ಫಿ. ಹಾಂ ಬಂದಿದೆ. 2000 ಹೇಳಿದ್ದಕ್ಕ? ಹೌದಾ? 50 ಕಿಲೋಮೀಟ್ರ್ ಮಿಸ್ ಆಯಿತು. 2000
ಮಿಸ್ ಆಯ್ತು ಗೈಸ್. 50 ಕಿಲೋಮೀಟ್ರದು ರಾಂಗ್ ಲೊಕೇಶನ್ ಆಗಿತ್ತು. ಮತ್ತೆ 30 ಕಿಲೋಮೀಟ್ರ್ ಬಿಟ್ಟಿದ್ದೀನಿ. 282 ರೂಪಾಯಿ ಟೋಟಲು. ಆಯ್ತಾನ ಪೇಮೆಂಟು ಗೈಸ್? ಬನ್ನಿ ಗೈಸು, 20 ಕಿಲೋಮೀಟ್ರ್ ಬಿದ್ದುಬಿಟ್ಟೈತೆ ಓಲಾದಲ್ಲಿ. 200 ಚಿಲ್ಲರೆ ಬಿದ್ದುಬಿಟ್ಟೈತೆ. ಬನ್ನಿ ಚಲೋ ಬನ್ನಿ ಗೈಸ್. 20 ಕಿಲೋಮೀಟ್ರ್ ಸರ್ಜಾಪುರ್ಗೆ ಬಿದ್ದುಬಿಟ್ಟೈತೆ. ಆಲ್ಮೋಸ್ಟು ಫಸ್ಟ್ ಟೈಮ್ ಸರ್ಜಾಪುರ ಮೇನ್ ರೋಡ್ ಎಲ್ಲ ಸುತ್ತಾಡಿದ್ದೀನಿ. ಆದರೆ ಇದಕ್ಕೆ ಹೋಗೋಣ ಇವಾಗ. ಇಲ್ಲಿಂದ 20 ಕಿಲೋಮೀಟ್ರ್ ಬೇಗ. ಹಾಂ फिर बताने का ना कौन सा विला इधर ಇದು ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ. 243 ಮೇಡಮ್. कैश आप ऑनलाइन हाँ क्या है? कैश ऑनलाइन? हाँ ಸ್ಕ್ಯಾನರ್ ಕೊಟ್ಬಿಡೋಣ ರೀ. ಎತ್ತೊಳ್ಳಿ. ಇದು 20 ಕಿಲೋಮೀಟ್ರ್ 243. ಇವಾಗ ಮತ್ತೆ ಓಲಾದಲ್ಲಿ ಬಂದಿದ್ದೀನಿ. ಇವಾಗ ಊಬರ್ ಲಾಗಿನ್ ಮಾಡ್ಕೊಳ್ಳೋಣ. ಮತ್ತೊಂದು ರ್ಯಾಪಿಡ್ ಒಂದು. ಇಲ್ಲಿ ನೋಡಿ ಕರ್ನಾಟಕ ಬಾರ್ಡ್ರ್ ಎಲ್ಲಿದೆ, ಇಲ್ಲಿಗೆ ಮುಗಿದೈತು. ಇನ್ನೊಂದು 4 ಕಿಲೋಮೀಟ್ರ್ ಹೋದರೆ 2 ಕಿಲೋಮೀಟ್ರ್ ಆಲ್ಮೋಸ್ಟ್ ಅಷ್ಟೇ. ಬ್ಯಾಗ್ಲಿ ಎಲ್ಲೋ ಹಾಂ ಏನಾಯ್ತು ಮಾತಾಯಿನಿಂದು. ಬನ್ನಿ ಗೈಸು, ಇವಾಗ ಹೋಗೋಣ ಇಲ್ಲಿಂದ. ಎಕ್ಸಿಟ್ ಆಗೋಕ್ಕೆ 1 ಕಿಲೋಮೀಟ್ರ್ ಹೋಗ್ಬೇಕು ನಾನು ಹೊರಗಡೆ. ಈ ಕಡೆ ಬೀಳುತ್ತೆ ಇಲ್ಲ ಗೊತ್ತಿಲ್ಲ. ಎಲ್ಲಿದ್ದೀನಪ್ಪ ಅಂದರೆ ಸರ್ಜಾಪುರದಲ್ಲಿದ್ದೀನಿ. ಇದು ಯಾವ ವಿಲ್ಲಾಗಳು ಅಂದ್ರೆ ಗೊತ್ತಿಲ್ಲ ನನಗೆ ಹತ್ರನೂ. ವಿಲ್ಲಾಗಳು ಮನೆಗಳಿಗೆ ವಿಲ್ಲಾಗಳು ಅನ್ನೋದು. ಹಾಂ ಬನ್ನಿ. ಎಕ್ಸಿಟ್ ಯಾವ ಕಡೆ ಐತೋ ದೇವ್ರಿಗೆ ಗೊತ್ತು. ಎಂಟ್ರೆನ್ಸ್ ಎಲ್ಲಿಂದ ಆದ್ನೂ ನನಗೆ ಗೊತ್ತಿಲ್ಲ. ಹಂಗೈತೆ ನೋಡ್ರಿ ವಿಲ್ಲಾಗಳು. ಇವಾಗ ಇಲ್ಲಿಂದ ಆರ್ಡ್ರ್ ಬಿದ್ದರೆ ಇನ್ನೊಂದು 1 ಕಿಲೋಮೀಟ್ರ್ ಇಲ್ಲ 2 ಕಿಲೋಮೀಟ್ರ್ ಆದರೆ ತಮಿಳ್ನಾಡು ಅಷ್ಟೇ. ಬಾರ್ಡ್ರಲ್ಲಿದ್ದೀನಿ ಇವಾಗ. ಆಲ್ಮೋಸ್ಟ್ ನಾನು ತಮಿಳ್ನಾಡು ಬಾರ್ಡ್ರಲ್ಲಿ ಇವಾಗ. ಆಲ್ಮೋಸ್ಟು ಎಲ್ಲ ಸೇರಿಸಿ ಒಂದು 700 ರೂಪಾಯಿ ಆಯ್ತು ಗೈಸು. 248 ಓಲಾದಲ್ಲಿ, ಮತ್ತು 282 ಊಬರಲ್ಲಿ, ಮತ್ತು ರ್ಯಾಪಿಡೋದಲ್ಲಿ 253 ಅನ್ಕೊಳ್ಳಿ. 500 750 ಆಗಿದೆ. ಬನ್ನಿ ಎಕ್ಸಿಟ್ ಆಗಿಬಿಟ್ಟು ಸುಸ್ಸು ಮಾಡೋಕ್ಕೆ ಹೋಗೋಣ ಫಸ್ಟು. ಅಣ್ಣ ಈ ಕಡೆದು ತೆಗೆದುಬಿಡ್ಲಾ? ನಾನು ಎಂಟ್ರೆನ್ಸ್ ಆ ಕಡೆ ಎಲ್ಲೋ ಆಗಿಬಿಟ್ಟಿದೆ. ಇಲ್ಲಿದೆ ಎಂಟ್ರೆನ್ಸ್ ಇಲ್ಲ ಅಂತ ನೋಡಿದ್ರೆ ಆಟೋದವನೇ ಬಿಡ್ತಾವಣೆ. ಬನ್ನಿ ಹುಚ್ಚಿ ಹೋದ್ಬಿಟ್ಟು ಎಲ್ಲಿ ಬೀಳುತ್ತೆ. ಗೈಸ್ ಒಂದು ಸರ್ಜಾಪುರದಿಂದ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 20 ಕಿಲೋಮೀಟ್ರದ್ದು ಆರ್ಡ್ರ್ ಬಿದ್ದಿತ್ತು. ಎಲ್ಲಿ ಬಿದ್ದೈತೆ ಗೊತ್ತಿಲ್ಲ. ಆಲ್ಮೋಸ್ಟು 20 ಕಿಲೋಮೀಟ್ರಲ್ಲಿ ಇವಾಗ 5 ಕಿಲೋಮೀಟ್ರ್ ಬಂದುಬಿಟ್ಟಿದೆ. ಅಮ್ಮನ ಜೊತೆ ಕಾಲಲ್ಲಿ ಮಾತಾಡ್ತಿದ್ನಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಇನ್ನೂ ಯಾವ ಕಡೆ ಬಿದ್ದುಬಿಟ್ಟೈತೆ ಗೈಸ್. ಪುಡ್ತಿಯಿಂದ ಓಹೋ ಬೆಳ್ಳಂದೂರು ಗೈಸ್ ಇದು ಬಿದ್ದಿರೋದು. ಬೆಳ್ಳಂದೂರ್ಗೆ ಹೋಗ್ಬೇಕು ಇವಾಗ ಇಲ್ಲಿಂದ ಗೈಸ್. ಇವಾಗ ಡ್ರಾಪ್ ಮಾಡಿದೆ ಇಲ್ಲಿ ಬೆಳ್ಳಂದೂರದಲ್ಲಿ. ಇದೇನು 282. ಇದು ನಿಮಿಷ ಎಷ್ಟು ರೂಪಾಯಿ ಕೊಟ್ಟಿದೆ ಅದಕ್ಕೆ ಗೊತ್ತಿಲ್ಲಲ್ಲ. ಊಬರ್ ವಾಲೆಟಲ್ಲಿ 0 ರೂಪಾಯಿ ಅಂತ ತೋರಿಸ್ತೈತೆ. 556 ರೂಪಾಯಿಗಿದೆ ಟೋಟಲು. ಈ ರೈಡ್ಸ್ ಬಂದುಬಿಟ್ಟು ಲಾಸ್ಟ್ ಟ್ರಿಪ್ಪು 273 ರೂಪಾಯಿ. 20 ಕಿಲೋಮೀಟ್ರಿಗೆ ಬಂದಿದ್ದೀನಿ ನೋಡಿ. 4 ಕಿಲೋಮೀಟ್ರ್ ಪಿಕಪ್ ಹಿಡಿತಾನೆ ಅನ್ನ ಬಂದು. ಹಾಂ ಹಿಂಗಾದ್ರೆ ಹೆಂಗೆ? ನಿದ್ದೆ ಬರ್ತೈತೆ. ನಿದ್ದೆ 273 ರೂಪಾಯಿ. ಅದು ನಾಳೆಗೆ ಪೇಮೆಂಟಿಗೆ ಬಂದುಬಿಡುತ್ತೆ ಗೈಸ್. ಬನ್ನಿ ನೋಡಿ 6 ಕಿಲೋಮೀಟ್ರ್ ಪಿಕಪ್ಪು. ಎಲ್ಲಿಗೆ ಹೋಗ್ಬೇಕು ಪಿಕಪ್ಗೆ? ಅಲ್ಲಿಗೆ ಡ್ರಾಪು. ಅಪ್ಪ ಇರಾಗೆ ಸಿಗ್ತೀನಿ. ಇನ್ನೂ ನಾಷ್ಟಾನು ಮಾಡಿಲ್ಲ. ಟೈಮಿಂಗ್ಸ್ ನೋಡಿದ್ರೆ 9:17 ಆಗಿದೆ ಇವಾಗ ಟೈಮಿಂಗ್ಸು ಗೈಸ್. ಊಬರಲ್ಲಿ ಒಂದು ಬಿದ್ದಿರೋ ತೊಳಿ ಮೇಡಮ್. OTP ಹೇಳಿ. 3554 ಕೂತ್ಕೊಳ್ಳಿ. ಇಲ್ಲಿಂದ ಗೈಸ್ ಎಲ್ಲಪ್ಪ ಅಂದ್ರೆ ಡ್ರಾಪು ವೈಟ್ ಫೀಲ್ಡ್ ರೋಡು. ಲೊಕೇಶನ್ 9.6 ಕಿಲೋಮೀಟ್ರ್ 32 ನಿಮಿಷ ತೋರಿಸೈತೆ ಗೈಸ್. ಇಲ್ಲಿಂದ ಬಾ ಒಳಗಡೆ ಹೋಗೋಣ. ಬರೋಲ್ಲ ಲೊಕೇಶನ್ ಹತ್ರ ಏನು ಗೊತ್ತಿಲ್ಲ. ಮ್ಯಾಪ್ ಹಾಕೊಂಡು ಹೋಗ್ಬಿಡೋಣ. ಏನಂತೀರ? ಬನ್ನಿ ಹೋಗೋಣ ಅಲ್ಲಿಗೆ.
ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು ಅಪ್ಪ 1 ಅವರ್ ಆಯಿತು ಟ್ರಾಫಿಕಲ್ಲಿ ಬರೋದಕ್ಕಿಂತ. ಮೇಡಮ್ ಇಲ್ಲೇ ಅಲ್ವಾ ಮನೆಗಿದೆ ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ. ಕಲೆಕ್ಟು ಪೇಮೆಂಟು ಮೇಡಮ್ 146 ಫೋನ್ಪೇ ಮಾಡಿಸೋಣ ಬಿಡೋಣ. ಯಪ್ಪ ದೇವ್ರೆ ಸಾಕಾಯ್ತು ಗೈಸ್ 11 ಗಂಟೆ ಯಪ್ಪ. ಹೆಲ್ಮೆಟ್ ಕೊಡಿ, ಹೆಲ್ಮೆಟ್. ಬನ್ನಿಗೆ ನೋಡೋಣ ಇವಾಗ ಮತ್ತೆ ಇಲ್ಲಿ ಲಾಂಗ್ ಅದು ಕೊಡ್ತಾನೆ. 700 ಚಿಲ್ಲರೆ ಆಗಿದೆ ಇದರಲ್ಲಿ ಊಬರಲ್ಲಿ. ಅದರೊಂದು 200 ಓಕೆ ಥ್ಯಾಂಕ್ ಯು. ನಾಷ್ಟನೇ ಮಾಡಿಲ್ಲ ಗೈಸ್, ಇನ್ನೂ ಹೊಟ್ಟೆಗೆ ಕೂಳೆ ತಿಂದಿಲ್ಲ. ಆಲ್ಮೋಸ್ಟು ಒಂದು 1200 ಚಿಲ್ಲರೆ ಏನಾಗಿದೆ ಎಲ್ಲ ಸೇರಿ. ಪರವಾಗಿಲ್ಲ. ಈ ಲಾಸ್ಟ್ ರೈಡಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದ? 154 ರೂಪಾಯಿ ಇತ್ತು. ವ್ಯಾಲೆಟಿಗೆ ಮಿಕ್ಕಿರೋ ದುಡ್ಡು ಹಾಕೋನೆ. ನೋಡೋಣ ಯಾವುದಾದ್ರು ಒಂದು ನಮ್ಮ ಏರಿಯಾ ಕಡೆದು ಬೀಳುತ್ತೇನೆ ಅಂತ ನೋಡ್ಕೊತ ಇಲ್ಲೇ ಕೂತ್ಕೋತೀನಿ. ಇಲ್ಲಿ ಯಾವ ಟಿಫನ್ ಅಂಗಡಿನೂ ಇಲ್ಲ, ಏನೂ ಗೊತ್ತೂ ಇಲ್ಲ ನನಗೆ. ಬನ್ನಿಗೆ ಸಿಗ್ತೀನಿ ಮತ್ತೆ. ಗೈಸ್ ಇವಾಗ ಮಧ್ಯಾಹ್ನ 12:30 ಗಂಟೆಗಿದೆ ಟೈಮಿಂಗ್ಸು. ಯಾವ ಏರಿಯಾದಲ್ಲಿದ್ದೀನಿ? ನಮ್ಮ ಏರಿಯಾದಲ್ಲಿದ್ದೀನಿ ಗೈಸ್. ಹೆಂಗೋ ಹೆಣ್ಣೂರಿಂದ ಈ ಕಡೆ ಒಂದು ಕೊಟ್ಬಿಟ್ಟಿದ್ರು ಡ್ರಾಪ್. ಇಲ್ಲಿ ರಿಲಯನ್ಸ್ ಹತ್ರ. ಸರ್ ಡ್ರಾಪ್ ಮುಂದೆ ಅಲ್ವಾ? ಇದೆಯಾ? ಬನ್ನಿ ಗೈಸ್, ಅವರು ಸಬ್ಸ್ಕ್ರೈಬರ್ ಅಂತ ವೀಡಿಯೋ ನೋಡೋರು ಅಣ್ಣ. 131 ಇರೋ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ. ಆಯ್ತು, ಹೆಲ್ಮೆಟ್ ಕೊಡಿ ಅಣ್ಣ. ಹೆಲ್ಮೆಟ್ ಥ್ಯಾಂಕ್ಸ್ ಅಣ್ಣ. ಸರಿ, ಅವರು ನಮ್ಮ ವೀಡಿಯೋಸ್ ನೋಡೋರಂತೆ. ಟೋಟಲ್ 1,500 ರೂಪಾಯಿ ಹೊಡೆದಿದ್ದೀನಿ ಗೈಸ್. ಇವಾಗ ಮಧ್ಯಾಹ್ನ 12:30 ಗಂಟೆವರೆಗೂ 1025 ರೂಪಾಯಿ ಊಬರಲ್ಲಿ ಹೊಡೆದಿದ್ದೀನಿ. ಮತ್ತು ಓಲಾದಲ್ಲಿ ಎಷ್ಟಪ್ಪ ಅಂದರೆ ಇರಿ ನೋಡೋಣ, 242 ಇದರಲ್ಲಿ ಯಾವುದು ಓಲಾದಲ್ಲಿ. ಊಬರಲ್ಲಿ ಎಷ್ಟು? 253 ಗೈಸ್. ಹತ್ತತ್ರ ನೋಡಿ 1,500 ರೂಪಾಯಿನೇ ಚಿಲ್ಲರೆ ಆಗಿದೆ ಅಷ್ಟೇ. ಪರವಾಗಿಲ್ಲ. ಮಧ್ಯಾಹ್ನ ಎಷ್ಟು ಬೆಳಗ್ಗೆ ಒಂದು 6 ಗಂಟೆ ಹಿಡಿದು ಅಂದ್ರೂ ಇವಾಗ 12:30, ಆಲ್ಮೋಸ್ಟ್ 6:30 7 ಅವರ್ ಅಂದ್ಕೊಳ್ಳಿ. ಅವಾಗಿಂದ ಇವಾಗವರೆಗೂ 1,500 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೀವು ಎಷ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ. ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ. ಸಂಜೆ ಮಾಡಿರೋದು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಟಾಟಾ ಬಾಯ್. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.